ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಏನು ವಿಶೇಷವಾಗಿ ರಾಜ್ಯ ಸರ್ಕಾರ ಸಂಪುಟ ಸಭೆಯನ್ನು ಏನು 2ನೇ ತಾರೀಕು ಹಮ್ಮಿಕೊಳ್ಳಲಾಗಿತ್ತು. ಆ ಸಂಪುಟ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆ ಕೊಟ್ಟು ಸಾಕಷ್ಟು ನಿರೀಕ್ಷೆಗಳಿಗಾಗಿ ಕಾಯ್ತಾ ಇದ್ವಿ. ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸಾಕಷ್ಟು ಏನೆಲ್ಲ ಡೆವಲಪ್ಮೆಂಟ್ಗೆ ಅನುಮೋದನೆ ಕೊಟ್ಟಿದ್ದಾರೆ, ಸಾಕಷ್ಟು ನಿರೀಕ್ಷೆ ಇತ್ತು. ಸ್ಪೆಷಲ್ ಆಗಿ ಕೊಡ್ತಾರಂತ ಎಲ್ಲ ಕಾಯ್ತಾ ಇದ್ವಿ. ಆದರೆ ಏನು ಬಜೆಟಲ್ಲಿ ಏನು ಆಗಲೇ ತೀರ್ಮಾನ ಆಗಿರ್ತಕ್ಕಂಥ ಏನೆಲ್ಲ ಬಜೆಟ್ಗೆ ಘೋಷಣೆ ಮಾಡಿದ್ರು ಅದನ್ನು ಅನುಮೋದನೆ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ನಂದಿ ಬೆಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರಿಗೆ ಅವರು ಬಂದು ಮಾಡಿರ್ತಕ್ಕಂಥ ಒಂದು ನಿರ್ಣಯಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಚಿಕ್ಕಬಳ್ಳಾಪುರ ಕೋಲಾರ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಏನು ಎತ್ತಿನ ಹೊಳೆ ನೀರು ಬರ್ತದೆ ಕುಡಿಯೋಕ್ಕೆ ಮತ್ತು ವ್ಯವಸಾಯಕ್ಕೆ ಅಂತ 2007ರಿಂದ ಇವತ್ತು 2025ನೇ ಇಸ್ವಿ ಹೆಚ್ಚು ಕಡಿಮೆ 15, 16, 17 ವರ್ಷ ಕಾಯೋದೇ ಆಗಿದೆ. ಸರ್ಕಾರ ಬಂದು 2 ವರ್ಷ ಆಯಿತು. 2 ವರ್ಷದಲ್ಲಿ ಮುಗಿಸಿ ಕೊಡ್ತಾರೆ ಅಂತ ನಿರೀಕ್ಷೆ ಇತ್ತು. ಆದರೆ ಮೊನ್ನೆ ವಿಶೇಷ ಚರ್ಚೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು ಎತ್ತಿನ ಹೊಳೆ ಬಗ್ಗೆ. ಆ ವಿಶೇಷವಾಗಿ ಚರ್ಚೆ ಮಾಡಿ ಮತ್ತೊಂದು 2 ವರ್ಷದಲ್ಲಿ ಮುಗಿಸ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಮತ್ತು 8,000 ಕೋಟಿ ಇದ್ದಿದ್ದು ಇವತ್ತು 26,000 ಕೋಟಿವರೆಗೂ ಬಂದಿದೆ. 2 ವರ್ಷದಲ್ಲಿ ಬಂದರೆ ಪುಣ್ಯನೇ. ಅದು ವ್ಯವಸಾಯಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ, ಬರೀ ಕುಡಿಯೋ ನೀರಕ್ಕೆ ಆದ್ಯತೆ ಕೊಡ್ತಾ ಇದ್ವಿ. 14 TMC ನೀರನ್ನ ಕುಡಿಯೋದಕ್ಕೆ ಮಾತ್ರ ಕೊಡ್ತಕ್ಕಂಥದ್ದನ್ನು ಹೇಳ್ತಾ ಇರ್ತಕ್ಕಂಥದ್ದು ನಡೆದಿದೆ. ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಜನರಿಗೆ ಇನ್ನು ಕುಡಿಯೋ ನೀರಿಗೆ ಕೂಡ 2 ವರ್ಷ ಕಾಯಬೇಕಂತ ಒಂದು ಕರ್ಮಫಲ ಇದೆ. ಅದು ಇವತ್ತು ಹುಸಿಯಾಗಿದೆ. ಅದರ ಜೊತೆಗೆ ಸಾಕಷ್ಟು ಹಣದುಬ್ಬರ ಏನು ಆಗ್ತಕ್ಕಂಥದ್ದು ಆಗುತ್ತೆ. ನೀರು ಬರಲ್ಲ 2 ವರ್ಷ ಅಂತ ಹೇಳ್ತಾ ಇದ್ದಾರೆ. ಅದು ಬಿಟ್ಟು ಅದು ಹೊರತಾಗಿ ಇವತ್ತು ಏನು KC ವ್ಯಾಲಿ ಆ್ಯಂಡ್ HN ವ್ಯಾಲಿ ಅಂತ ನೀರಿನ ಭಾಗ್ಯ ಕೊಟ್ಟರು, ಅದರ ಭಾಗ್ಯದ ಜೊತೆಗೆ ಕ್ಯಾನ್ಸರ್ ಭಾಗ್ಯಗಳು ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಯಾಕಂದರೆ 3ನೇ ಹಂತ ಅಂತ ಎಷ್ಟು ಪತ್ರಿಕಾ ಮಾಧ್ಯಮಗಳು ಕೂಡ ಸಾಕಷ್ಟು ಕೇಳಿದ್ರೆ ಅದಕ್ಕೆ ಕಿವಿನೇ ಕೊಡಲಿಲ್ಲ, ಮಂತ್ರಿಗಳು ಕೊಡಲಿಲ್ಲ, ಮುಖ್ಯಮಂತ್ರಿಗಳು ಕೊಡಲಿಲ್ಲ. ಆದರೆ ಶಿಡ್ಲಘಟ್ಟ, ಚಿಂತಾಮಣಿಯಲ್ಲಿರ್ತಕ್ಕಂಥ ಮತ್ತಷ್ಟು ಕೆರೆಗಳಿಗೆ ನೀರು ತುಂಬತಕ್ಕಂಥ ಒಂದು ಯೋಜನೆ ಮಾಡಿದ್ದಾರೆ. ಕೆರೆಗೆ ನೀರು ತುಂಬೋಕ್ಕಿಂತ ಮುಂಚೆ ಸಾಕಷ್ಟು ಬೋರ್ವೆಲ್ಗಳನ್ನ ಕುಡಿಯೋ ನೀರಿಗೋಸ್ಕರ ಹಳ್ಳಿಗಳಿಗೆ ಕೆರೆಗಳೆಲ್ಲ ಹಾಕಿದ್ದಾರೆ. ಒಂದಷ್ಟು ಬೋರ್ವೆಲ್ ನೀರು ಬರ್ತಾ ಇತ್ತು. ಬೋರ್ ಹಾಕಿದ್ರೆ ಎಲ್ಲ ಬೋರಲ್ಲೂ ನೀರು ಬರೋಲ್ಲ. 1,500 ಅಡಿ ಹಾಕಿದ್ಮೇಲೆ ನೀರು ಬರಲಿಲ್ಲ ಅಂತ ಹೇಳಿದ್ರೆ ಕೇಸಿಂಗ್ಗೆ ತಂಗೆ ಬಿಡ್ತಾರೆ, ಅದು ಮುಚ್ಚೋದು ಕೂಡ ಇಲ್ಲ. ಸಾಕಷ್ಟು ಕೆರೆಗಳಲ್ಲಿ ಕೇಸಿಂಗ್ ಹಾಕಿ ನೀರು ಬಂದಿರ್ತಕ್ಕಂಥದ್ದು ಈಗ ನೀರು ಬರೋಲ್ಲ, ಅದನ್ನು ಬಿಟ್ಬಿಟ್ಟಿದ್ದಾರೆ. ಏನು HN ವ್ಯಾಲಿ ಆ್ಯಂಡ್ KC ವ್ಯಾಲಿಯಲ್ಲಿ ಕೆರೆಗೆ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ನೀರು ಆ ಬೋರ್ ಒಳಗಡೆಗೆ ಹೋದರೆ ಇರ್ತಕ್ಕಂಥ ಮೈನ್ ಸ್ಟ್ರೀಮಲ್ಲಿ ವಾಟರ್ ಲೆವೆಲ್ ಏನಿದೆ ಸ್ಟ್ರೀಮ್ಗಳಲ್ಲಿ ಹೋಗಿ ಈ ನೀರು ಕೂಡ ಒಳ್ಳೆ ನೀರಿಗೂ ಕೂಡ ಹೋಗಿ ಆ ನೀರು ಸೇರ್ತಕ್ಕಂಥ ಕೆಲಸ ಆಗುತ್ತೆ. ದಯಮಾಡಿ ಮಂತ್ರಿಗಳು ಇವತ್ತು ಅಷ್ಟೂ ಕೆರೆಗಳಲ್ಲಿ ನೀರು ಮಾಡಬೇಕಂತ ಏನು ಯೋಜನೆ ಹಾಕ್ಕೊಂಡಿದ್ದೀರಿ, ಆ ಬೋರ್ವೆಲ್ನ ಮುಚ್ಚಕ್ಕೆ ಒಂದಷ್ಟು ಹಣ ಬಿಡುಗಡೆ ಮಾಡಿ ಫಸ್ಟು
ಆ ಬೋರ್ವೆಲ್ ಮುಚ್ಚಬೇಕಂತ ಆಗ್ರಹ ಮಾಡ್ತೀವಿ. ಯಾಕಂದರೆ ಈ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ನೀರು ಏನು ಕೆರೆಗೆ ತುಂಬಿಸ್ತಾ ಇದ್ದಾರೆ ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ದಿರಾ ನ್ಯಾಚುರಲ್ ಪ್ಯೂರಿಫಿಕೇಶನ್ ಆಗಿ ವಾಟರ್ ಟೇಬಲ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಏನು ಆಗ್ತಾ ಇದೆ, ಆ ಟ್ರೆಜರಿ ಒಂದು 3ನೇ ಹಂತದ್ದು ಏನಾದರೂ ಅವರು ಮಾಡದೆ ಕೆಳಿಸದೆ ಕೂಡ ನ್ಯಾಚುರಲ್ ಆಗಿ ಅದು ಏನು ಫಿಲ್ಟ್ರೇಷನ್ ಆಗುತ್ತೆ ಆಗೋ ಕೆಲಸ ಆಗುತ್ತೆ. ಈ ಬೋರ್ವೆಲ್ ಒಳಗಡೆ ಹೋಗಿ ನೀರು ಸೇರಿಕೊಂಡು ಒಳಗಡೆ ಸೇರಿದ್ರೆ ಆ ಫಿಲ್ಟ್ರೇಷನ್ ಆಗಿರೋ ನೀರು ಒಳಗಡೆ ಹೋಗಿ ಕಲ್ಮಿಷ ಆಗುತ್ತೆ. ಇವತ್ತು ಇಮಿಡಿಯೇಟಾಗಿ ಅದು ಎಫೆಕ್ಟ್ ಆಗಲ್ಲ. ಇವತ್ತೇನು ಹಾಸನದಲ್ಲಿ ಸುಮಾರು ಯುವಕರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ಅಂತ ಏನು ವರದಿ ಬರ್ತಾ ಇದೆ, ಅದನ್ನ ಕಾರಣ ಹುಡ್ಕಕ್ಕೆ ಹೊರಟಿದ್ದಾರೆ. ಆ ಕಾರಣ ಇವತ್ತು ಒಂದೇ ದಿವಸದಲ್ಲಿ ಆಗಿರ್ತಕ್ಕಂಥದ್ದಲ್ಲ, ಸಾಕಷ್ಟು 10, 15, 20 ವರ್ಷದಲ್ಲಿ ಏನು ಕಾರಣಗಳಿದೆ, ಅದರಿಂದ ಇವತ್ತು ಆರೋಗ್ಯ ಕೆಟ್ಟು ಇವತ್ತು ಸಾಕಷ್ಟು ಯುವಕರು ಹಾರ್ಟ್ ಅಟ್ಯಾಕಿಂದ ತೀರ್ಕೊತಾ ಇದ್ದಾರೆ. ನಮ್ಮಲ್ಲಿ ಕೂಡ ಚಿಕ್ಕಬಳ್ಳಾಪುರ, ಕೋಲಾರಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಇದರ ಎಫೆಕ್ಟು 10-15 ವರ್ಷದಲ್ಲಿ ಗೊತ್ತಾಗುತ್ತೆ. ಈಗಲೇ ಸಾಕಷ್ಟು ಕ್ಯಾನ್ಸರ್ ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ನೀರಿಲ್ಲ ಅಂದ್ರೂ ಹೆಂಗಾದ್ರೂ ಬದುಕ್ಬೋದು, ಸ್ವಲ್ಪ ಎಲ್ಲಾದ್ರೂ ಬೇರೆ ಕೊಂಡ್ಕೊಂಡು ಈ ನೀರು ತಗೊಂಬಂದು ಯುವಕರಲ್ಲಿ, ವಯಸ್ಸಾಗಿರೋರಲ್ಲಿ ಈ ರೋಗಗಳು ಬರ್ತಕ್ಕಂಥದ್ದನ್ನ ತಡೆಯೋ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ ಇವ್ರಿಗೆಲ್ಲ. ಸಿಂಪಲ್ ಕೆಲಸ, ಒಂದು ಗೈಡ್ಲೈನ್ಸ್ ಮಾಡಿಕೊಂಡು ಕೆರೆಯಲ್ಲಿ ಇರ್ತಕ್ಕಂಥ ಬೋರ್ವೆಲ್ಗಳನ್ನ ಕ್ಲೋಸ್ ಮಾಡ್ತಕ್ಕಂಥ ಕೆಲಸ, ಆ ಡೈರೆಕ್ಟಾಗಿ ಆ ನೀರನ್ನ ವ್ಯವಸಾಯಕ್ಕೆ ಉಪಯೋಗಿಸದೆ ಮಾಡ್ತಾ ಇರ್ತಕ್ಕಂಥ ನಿಯಂತ್ರಣ ಮಾಡೋದು. ಎಲ್ಲರೂ ಕೆರೆಗೆ, ಕಾಲುವೆಗೆ ಬೋರ್ ಮೋಟ್ರಲ್ಲಿ ಇಟ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನೀರು ಹೊಡಿತಾ ಇದ್ದಾರೆ. ಅದು ನಿರ್ಬಂಧನ ಮಾಡಬೇಕು, ಅದಕ್ಕೊಂದು ಕಾನೂನು ತರಬೇಕು. ಆ ನೀರು ಯೂಸ್ ಮಾಡದೆ ಡೈರೆಕ್ಟಾಗಿ ವಾಟರ್ ಫಿಲ್ಟರ್ ಆಗಿ ಬೋರ್ವೆಲ್ಲಲ್ಲಿ ವಾಟರ್ ಲೆವೆಲ್ ಇನ್ಕ್ರೀಸ್ ಆಗಿರ್ತಕ್ಕಂಥ ಬೋರ್ವೆಲ್ ಬಂದಿರತಕ್ಕಂಥ ನೀರು ತಗೊಂಡು ವ್ಯವಸಾಯ ಮಾಡ್ತಕ್ಕಂಥದ್ದು, ಕುಡಿಯೋ ನೀರು ಮಾಡ್ತಕ್ಕಂಥದ್ದು ಮಾಡಿದ್ರೆ ಒಳ್ಳೆಯದಾಗತ್ತೆ. ಅದಕ್ಕೊಂದು ಆದ್ಯತೆ ಕೊಡಬೇಕು, ಅದಕ್ಕೊಂದು ಲಾ ತಗೊಂಡ್ಬರ್ಬೇಕು. ಏನು ಈಗ ತರಕಾರಿ ಬೆಳೀತಕ್ಕಂಥ ತರಕಾರಿಗಳಿಗೆ ಇವತ್ತು ಮಾವಿನ ಹಣ್ಣುಗಳಿಗೆ ರೇಟ್ ಇಲ್ದಿರ ಎಲ್ಲ ದಾರಿಗಳು ಸುರಿತಾ ಇದ್ದಾರೆ. ಇವತ್ತು ಶ್ರೀನಿವಾಸಪುರದಲ್ಲಿ ನೋಡಿದ್ರೆ ರೈತರು ಕಿತ್ಕೊಂಡು ಹೋಗಿ ಮಾರ್ಕೆಟ್ ಹಾಕೋದು ದುಡ್ಡು ಕೂಡ ಬರ್ತಾ ಇಲ್ಲ, ಕೂಲಿ ಬರ್ತಾ ಇಲ್ಲ. ಅದ್ರ ಬಗ್ಗೆ, ಟೊಮೆಟೊ ಬಗ್ಗೆ ಕೂಡ ಇವತ್ತು ನಿರೀಕ್ಷೆ ಇತ್ತು. ಅದ್ರ ಬಗ್ಗೆ ಕ್ಯಾಬಿನೆಟಲ್ಲಿ ಯಾವುದೋ ಒಂದು ಮಾತು ಕೂಡ ಮಾಡಿಲ್ಲ. ಅದು ನಿರೀಕ್ಷೆ ಕೂಡ ಹುಸಿಯಾಗಿದೆ. ಅದ್ರ ಜೊತೆಗೆ ಬಾಗೇಪಲ್ಲಿಗೆ ಒಂದು ಭಾಗ್ಯನಗರ ಅಂತ ಒಂದು ಇವತ್ತೇನು ಕೊಟ್ಟಿದ್ದಾರೆ, ಹೆಸರು ಬದಲಾಯಿಸಿದ್ದಾರೆ. ಮತ್ತು ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ನಗರ ಡೆವಲಪ್ಮೆಂಟ್ಗೆ ಅಲ್ಲಿರ್ತಕ್ಕಂಥ ಮೋರಿಗಳು ಓಪನ್ ಆಗಿ ಕೊಳಚೆ ನೀರು ನಿಂತಿದೆ, ಕುಡಿಯೋ ನೀರು ಸಮಸ್ಯೆ ಇದೆ, ರಸ್ತೆಗಳ ಸಮಸ್ಯೆ ಇದೆ, ಬೀದಿ ದೀಪಗಳ ಸಮಸ್ಯೆ ಇದೆ, ಅಲ್ಲಿ ಹಾಸ್ಪಿಟಲ್ ಸಮಸ್ಯೆ ಇದೆ. ಎಲ್ಲ ಸಮಸ್ಯೆಗಳಿಗೆ ಏನಾದರೂ ಒಂದು ಬಜೆಟ್ ಕೊಟ್ಟು ಅದನ್ನು ಹೆಸರು ಅನೌನ್ಸ್ ಮಾಡಿದರೆ ಒಳ್ಳೆಯದಾಗೋದು. ಹೆಸರು ಅನೌನ್ಸ್ ಮಾಡಿದರೆ ಮುಂದಿನ ದಿನಗಳಾದರೂ ದುಡ್ಡು ಕೊಟ್ಟು ಅದನ್ನು ಇವರು ಭಾಗ್ಯ ಕಟ್ಕೊಳ್ಳಿ ಅಂತ ಆಗ್ರಹ ಮಾಡ್ತೀವಿ.